ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ವೆರಿ ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಒಳಗೆ ನಾನು ನಿಂತಿದ್ದೀನಿ. ಇದು ಮೈಸೂರು ಸಿದ್ಧಾರ್ಥ ಲೇಔಟಲ್ಲಿ ಇರುವಂತಹ ಕಿಂಗ್ಸ್ ಡೇಲ್ ಅಪಾರ್ಟ್ಮೆಂಟು. ಮೈಸೂರು ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ನಾವು ಒಂದು ಬ್ಯೂಟಿಫುಲ್ ಅಪಾರ್ಟ್ಮೆಂಟ್ ತೊಗೋಬೇಕು ಅಂತ ಇರೋರಿಗೆ ನೋಡಿ, ಇದೊಂದು ಸೂಪರ್ ಡೂಪರ್ ಆಪರ್ಚುನಿಟಿ. ಮೈಸೂರು ಸಿದ್ಧಾರ್ಥ ಲೇಔಟ್ ಬಗ್ಗೆ ಬಹಳಷ್ಟು ಜನಕ್ಕೆ ಪರಿಚಯನೇ ಬೇಡ. ಅಕಸ್ಮಾತ್ ಗೊತ್ತಿಲ್ಲದಿದ್ದಲ್ಲಿ ಮೈಸೂರು ಸಿದ್ಧಾರ್ಥ ಲೇಔಟ್ ಇರೋದು ಸರಿಸುಮಾರು ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜಾಸ್ ರೋಡು, ಮೈಸೂರು ಪ್ಯಾಲೇಸು, ಹೊಸ DC ಆಫೀಸು, ಇದೆಲ್ಲರಿಗೂ ಸರಿಸುಮಾರು 2.5ರಿಂದ 3 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು ಕಿಂಗ್ಸ್ ಡೇಲ್ ಎಂಬ ಅಪಾರ್ಟ್ಮೆಂಟ್ ಇದು. ನಾನಿವಾಗ ಅದ್ರ ಎಂಟ್ರೆನ್ಸಲ್ಲಿದ್ದೀನಿ, ನೀವು ನೋಡ್ಬೋದು. ಬಹಳ ಬ್ಯೂಟಿಫುಲ್ಲಾಗಿ, ಬಹಳ ಚೆನ್ನಾಗಿ ಗ್ರೀನ್ರಿನ ಮೇಂಟೈನ್ ಮಾಡಿರುವಂತಹ ಒನ್ ಆಫ್ ದಿ, ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಒನ್ ಆಫ್ ದಿ ವೆರಿ ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಅಂತ. ಈ ಅಪಾರ್ಟ್ಮೆಂಟಲ್ಲಿ ಏನೇನಿದೆ, ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ಕೊತಾ ಹೋಗ್ತೀನಿ. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಈ ಅಪಾರ್ಟ್ಮೆಂಟಲ್ಲಿ ಅಂದರೆ ಎಲ್ಲ ಮನೆಗಳಿಗೂ ಒಂದು ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇದೆ. ನಾನೀಗ ಮೇನ್ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಇದ್ದೀನಿ. ಇದು ಸಿದ್ಧಾರ್ಥ ಲೇಔಟ್ಗೆ ಹೋಗುವ ಮೇನ್ ರೋಡ್. ಅಂದರೆ ಇದೇನು ನೋಡ್ತಾ ಇದ್ದೀರಾ, ಈ ರೋಡು ಡಬಲ್ ರೋಡ್ ಏನಿದೆ, ದಿಸ್ ಇಸ್ ದ ಟೋಟಲ್, ಈ ಪ್ರಾಪರ್ಟಿ ಇದೆ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದ್ರ ಮುಂಭಾಗದಲ್ಲಿರುವಂಥದ್ದು ಸರಿಸುಮಾರು 80 ಅಡಿ ರಸ್ತೆ ಇದೆ. ಆಚೆ ಕಡೆ ಇದೇನು ಈ ಕಾರ್ ಪಾರ್ಕಿಂಗ್ ನೋಡ್ತಾ ಇದ್ದೀರಾ, ಇದು ವಿಸಿಟರ್ಸ್ ಕಾರ್ ಪಾರ್ಕಿಂಗು, ವಿಚ್ ಈಸ್ ಹೇಗೆ ಮಾಡಿದ್ದಾರೆ ಅಂತಂದರೆ ವಿತೌಟ್ ಡಿಸ್ಟರ್ಬಿಂಗ್, ಅಂದರೆ ಯಾವುದೇ ಥರ ಕಾರ್ಗಳಿಗೆ ನಿಲ್ಲಿಸಿದ್ರೂ ಡಿಸ್ಟರ್ಬ್ ಆಗದೇ ಇರೋ ಥರ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಮಾಡಿರುವಂತಹ ರೋಡ್ ಇದು. ಸಿದ್ಧಾರ್ಥ ಲೇಔಟ್ ಅಂದರೆ ಇಲ್ಲಿಂದ ಸಿದ್ಧಾರ್ಥ ಲೇಔಟ್ ಹಾರಲ್ಲಿ ಅರ್ಧ ಕಿಲೋಮೀಟ್ರ್ ಇದೆ. ಸೊ KMF ಅಂದರೆ ಮೈಸೂರು ಮಿಲ್ಕ್ ಫ್ಯಾಕ್ಟ್ರಿಗೆ ಹೋಗುವಂತಹ ರಸ್ತೆ ಇದು. ಬನ್ನಿ ನಾವು ಈಗ ಈ ಅಪಾರ್ಟ್ಮೆಂಟ್ ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಇದೆ. ಈ ಅಪಾರ್ಟ್ಮೆಂಟ್ ಮುಂದೆ ನೋಡಿದ್ರಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದೆ, ಎಸ್ಪೆಷಲಿ ಗ್ರೀನ್ರಿ. ಈಗ ಕ್ಲೋಸ್ ಕಾರ್ ಪಾರ್ಕಿಂಗ್ ಬಗ್ಗೆ ಹೇಳಿದ್ದೀನಿ. ಫಸ್ಟು ಮನೆ ಒಳಗೆ ಹೋಗಿ, ಇದು ದಿಸ್ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಇರೋದು. ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಮನೆ ಅಂತ. ಇದು ಸರಿಸುಮಾರು ಅರೌಂಡ್ 16 ಇಯರ್ಸ್ ಓಲ್ಡ್ ಅಪಾರ್ಟ್ಮೆಂಟ್. ಬಟ್ ನೀವು ನೋಡ್ಬೋದು, ನಮ್ಮ ವಿಡಿಯೋದವರು ತೋರಿಸ್ತಾರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೇಂಟ್ ಎಲ್ಲ ಬಹಳ ಇಂಟ್ಯಾಕ್ಟ್ ಆಗಿದೆ. ನಾನು ಈ ಅಪಾರ್ಟ್ಮೆಂಟಿಗೆ ಬಂದು ಆಚೆಯಿಂದ ನೋಡಿದಾಗ ನನಗನ್ನಿಸ್ತು ಇದು ಹೊಸ ಅಪಾರ್ಟ್ಮೆಂಟ್ ಥರ ಇದೆಯಲ್ಲ ಅಂತ. ಖಂಡಿತವಾಗ್ಲೂ ಇದರ ಮೇಂಟೆನೆನ್ಸು 100% ಬೆಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತಲೇ ಹೇಳಬೇಕು. ಮೈಸೂರಲ್ಲಿ ಅಪಾರ್ಟ್ಮೆಂಟ್ ನೋಡ್ತಿರೋರಿಗೆ ದಿಸ್ ಈಸ್ ದಿ ಫಸ್ಟ್ ನೀವು ಆಪ್ಷನ್ ಅಂತಲೇ ಇಟ್ಕೋಬೋದು. 2 ಬೆಡ್ರೂಮ್ ಅಪಾರ್ಟ್ಮೆಂಟು 15 ಇಯರ್ಸ್ ಓಲ್ಡ್ ಆಗಿದೆ, ಬಟ್ ಬಹಳ ಚೆನ್ನಾಗಿದೆ. ಅದಕ್ಕೋಸ್ಕರ ಮಾಡ್ತಾ ಇರೋಂಥ ವಿಡಿಯೋ. ಬನ್ನಿ ಇವಾಗ ಒಳಗೆ ಹೋಗಿ ಯಾವ ಥರ ಇದೆ, ಹೇಗಿದೆ ಅಂತ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ನಾನಿವಾಗ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿಲಿದ್ದೀನಿ. ಮೇಂಟೆನೆನ್ಸ್ ವಿಚಾರಕ್ಕೆ ಬಂದಾಗ ಯೂಶ್ವಲಿ 15 ಇಯರ್ಸ್ ಓಲ್ಡ್ ಅಪಾರ್ಟ್ಮೆಂಟ್ ಅಂದರೆ ಏನಪ್ಪ, ಹೇಗಿರುತ್ತೋ, ಯಾವ ಥರ ಇರುತ್ತೋ ಒಳಗೆ ಅಂತ ನಿಮಗೆ ಡೌಟ್ಗಳಿರುತ್ತೆ. ನೋಡಿ, ನಾನಿವಾಗ ವೀಡಿಯೋ ಮಾಡೋಕ್ಕೆ ಬಂದಾಗ ಅಷ್ಟೇ ಭಾಳ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ವಿಚಾರಕ್ಕೆ ಬಂದಾಗ ನೋಡಿ ಎಷ್ಟು ಗ್ರೀನ್ರಿ, ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ ಇದೆ. ಇದರಿಂದನೇ ನಾವು ಒಳಗೆ ಹೋಗ್ತೀವಿ. ಈಗ ಇನ್ನೊಂದು ಭಾಗದಲ್ಲಿ ದಿಸ್ ಲೀಡ್ಸ್ ಟು ದಿ ಸ್ವಿಮ್ಮಿಂಗ್ ಪೂಲ್. ಅಲ್ಲ, ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ. ನಿಮಗೆ ಯಾವ ಥರ ಇದೆ, ಅಲ್ಲಿ ಏನೇನಿದೆ, ಕ್ಲಬ್ ಹೌಸ್ ಇದೆ, ಜಿಮ್ ಇದೆ, ಪಾರ್ಕಿಂಗ್ ಎಲ್ಲವನ್ನೂ ತೋರಿಸ್ತೀನಿ. ನೋಡಿ, ದಿಸ್ ಇಸ್ ದ ವಾಕ್ ವೇ ಟು ದಿ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ದಿ ಕ್ಲಬ್ ಹೌಸ್ ಇದೆ. ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಯು ಕ್ಯಾನ್ ಸಿ ದಿ ಬಿಗ್ ಎಂಟ್ರೆನ್ಸ್. ಆ್ಯಂಟಿ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಎಲ್ಲ ಕಡೆನೂ ನೀವು ಇದದ್ದು ದೀಪಕಂಬಗಳು ನೋಡ್ಬೋದು. ಅಂದರೆ ಸ್ಮಾಲ್ ಲೈಟ್ಸ್ ಸಂಜೆ ಆಗಲಿ ಯಾವತ್ತೇ ಆಗಲಿ ಓಡಾಡಲಿಕ್ಕೆ ಲೈಟ್ಗಳು ಎಲ್ಲ ಥರದಲ್ಲಿ ಇಲ್ಲಿ ಶಿಸ್ತುಬದ್ಧವಾಗಿದೆ. 24 hours ಸೆಕ್ಯೂರಿಟಿ ಇದೆ ಇದಕ್ಕಾದಂತಹ. ಅಂದರೆ ಎಂಟ್ರೆನ್ಸಲ್ಲಿ ಎಕ್ಸಿಟಲ್ಲಿ ಯಾವುದೇ ಥರ ಇಂಟ್ರೂಷನ್ಸ್, ಅಂದರೆ ಯಾರೂ ಗೊತ್ತಿಲ್ಲದಿದ್ದವರು ಗೊತ್ತಾಗಿದ್ದವರು ಒಳಗೆ ಬರಲಿಕ್ಕಾಗಲ್ಲ. ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಗಳನ್ನ ಇಟ್ಟಿದ್ದಾರೆ. ಬನ್ನಿ, ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಇಲ್ಲೂ ಸಹ ಅಷ್ಟೇ ನೋಡಿ, ನಾನಿವಾಗ ಐ ಆಮ್ ಎಂಟ್ರಿಂಗ್ ದಿ ಪ್ರಾಪರ್ಟಿ ಏರಿಯಾ. ಇಲ್ಲೂ ಒಂದು ಸ್ಮಾಲ್ ಗಾರ್ಡನ್ ಕ್ರಿಯೇಟ್ ಮಾಡಿದ್ದಾರೆ. ಗಾರ್ಡನ್ ಎವ್ರಿವೇರ್ ಅಂತಾರಲ್ಲ ಆ ಥರ ಇಲ್ಲೂ ಸಹ ಅಷ್ಟೇ ಇನ್ನೂ ಒಂದು ಗಾರ್ಡನ್ ಇದೆ. ದಿಸ್ ಈಸ್ ದಿ ಗಾರ್ಡನ್ ಏರಿಯಾ ಆಫ್ ದಿ ಪ್ರಾಪರ್ಟಿ ಆ್ಯಂಡ್ ದಿಸ್ ಈಸ್ ದಿ ಎಂಟ್ರೆನ್ಸ್. ನೀವೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಇಲ್ಲೂ ಅಷ್ಟೇ ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ವೆಲ್. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ನಾವು ಮನೆ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ ಅಂತ. 2 ಬೆಡ್ರೂಮ್ ಅಪಾರ್ಟ್ಮೆಂಟ್. ಬನ್ನಿ. ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದ ಹೌಸ್. ಮನೆ ಮುಂಭಾಗದಲ್ಲೇ ನೀವು ನೋಡ್ಬೋದು, ಮನೆಯ ಮುಂಭಾಗದಲ್ಲೇ 4 ಪ್ಯಾಸೆಂಜರ್ ಲಿಫ್ಟ್ ಇದೆ. ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಪಾರ್ಕಿಂಗ್, ಅಂದರೆ ಕ್ಲೋಸ್ಡ್ ಕಾರ್ ಪಾರ್ಕಿಂಗಿಂದ
ದಿಸ್ ಇಸ್ ದಿ ಲಿಫ್ಟ್ ಮುಂಭಾಗದಲ್ಲೇ, ಅಂದರೆ ನೀವು ಆ ಕಡೆ ಈ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಒನ್ಸ್ ನೀವು ಲಿಫ್ಟಿಂದ ಬರ್ತಾ ಇದ್ದಂಗೆ ಯು ಎಂಟರ್ ದಿ ಅಪಾರ್ಟ್ಮೆಂಟ್. ನೋಡಿ, ಈಸಿಲಿ ನೀವು ಇಲ್ಲಿ ಒಂದು 6 to 8 ಸೀಟರ್ ಸೋಫಾ ಹಾಕ್ಕೋಬಹುದು. ನಿಮಗೆ ಖಂಡಿತವಾಗ್ಲೂ ನಾನು ಈ ಮನೆ ಒಳಗೆ ಬಂದ ತಕ್ಷಣ ಈ ಅಪಾರ್ಟ್ಮೆಂಟ್ ಒಳಗೆ ನನಗೆ ಖಂಡಿತವಾಗ್ಲೂ ಅನ್ನಿಸ್ಲಿಲ್ಲ ದಿಸ್ ಇಸ್ ದ 15 year old ಅಪಾರ್ಟ್ಮೆಂಟ್ ಅಂತ. ಒಂದು 10 years old ಅಪಾರ್ಟ್ಮೆಂಟು ಇಷ್ಟು ಚೆನ್ನಾಗಿ, ಅಥವಾ 5 years old ಅಪಾರ್ಟ್ಮೆಂಟು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. DTH ಕೇಬಲ್ನ ಇವರು ಆಗಲೇ ಇರುವಂಥ ಹಳೆ ಟೆನೆಂಟು ಹಾಕ್ಸಿದ್ರು, ಓನರ್ ಅವ್ರಿಗೆ ಹಾಕ್ಕೊಟ್ಟಿದ್ರು. ಸೊ ಈ ಬಾಲ್ಕನಿ ವಿಚಾರಕ್ಕೆ ಬಂದಾಗ ಬನ್ನಿ. ಏನು ನಾನು ಈ ಅಪಾರ್ಟ್ಮೆಂಟ್ ವಿಡಿಯೋ ಮಾಡ್ತಾ ಏನಕ್ಕೆ ಅಂದರೆ ನೋಡಿ, ಇದೇನಿದೆ ದಿಸ್ ಈಸ್ ದಿ ಬಾಲ್ಕನಿ ಪಕ್ಕದಲ್ಲೇ ಒಂದು ಓಪನ್ ಸ್ಪೇಸ್ ಇದೆ. ನೀವು ಮುಂಬರುವ ದಿನಗಳಲ್ಲಿ ನೀವೇನಾದರೂ ಇಲ್ಲಿ ಅಪಾರ್ಟ್ಮೆಂಟ್ ತೊಗೊಂಡಿದ್ದ ಕಾಲಕ್ಕೆ ಇಲ್ಲಿ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸ್ಮಾಲ್ ಗಾರ್ಡನ್ ಮಾಡ್ಕೋಬೋದು. ಮತ್ತು ಬನ್ನಿ, ಇಲ್ಲಿ ನಿಮಗೆ ಇಲ್ಲಿ ಬೇಡ, ನಮಗೆ ಡ್ರೈ ನಿಮ್ಮ ಬಟ್ಟೆಗಳನ್ನ ಡ್ರೈ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಇಷ್ಟ ಇಲ್ಲ ಅಂದರೆ ನೋಡಿ, ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ, ಇಲ್ಲೂ ಸಹ ಅಷ್ಟೇ ಬಟ್ಟೆಗಳನ್ನ ಹಾಕ್ಕೋಬೋದು. ಮತ್ತು ಈ ಏರಿಯಾದಲ್ಲಿ ಇನ್ಯಾರಿಗೂ ಆ್ಯಕ್ಸಸ್ ಇಲ್ಲ, ಅಂದರೆ ಇನ್ಯಾರಿಗೂ ಬಾಲ್ಕನಿ ಇಲ್ಲ. ಇದು ಒಂದೇ ಮನೆಗೆ ಇರುವಂತಹ ಬಾಲ್ಕನಿ ಇದು. ಅದರಿಂದ ದೆರ್ ಇಸ್ ನೋ ಆ್ಯಕ್ಸಸ್ ಟು ಎನಿ ಅದರ್ ಪಾರ್ಟಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಇದಕ್ಕೆ ಕಾಮನ್ ವಾಲ್ಸ್ಗಳಿಲ್ಲ. ಯಾವುದೇ ತರಹ ಒಂದು ಮನೆಗೆ ಅಂಟ್ಕೊಂಡಿರುವಂಥ ಕಾಮನ್ ವಾಲ್ಸ್ ಇಲ್ಲ. ಈ ಡೋರ್ನ, ಅಂದರೆ ಈ ವಿಂಡೋ ಮತ್ತು ಈ ಡೋರ್ನ ನೀವು ಎನಿ ಟೈಮ್ ಓಪನ್ ಮಾಡಿದ್ರು ಇಲ್ಲಿಂದ ಯಾರೋ ನೋಡ್ತಾರೆ, ಬೇರೆಯವ್ರ ಮನೆ ಕಾಣುತ್ತೆ, ಆ ಥರ ಯಾವುದೇ ಥರ ತೊಂದರೆ ಇಲ್ಲದೆ ಇರುವಂತಹ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ಈಗಾಗಲೇ ಹಾಕಿದ್ದಾರೆ. ಫ್ಯಾನ್ ಇದೆ, ಟ್ಯೂಬ್ಲೈಟ್ ಇದೆ, DTH ಕೇಬಲ್ ಹಾಕಿದ್ದಾರೆ, ಆಲ್ಮೋಸ್ಟ್ ಆಲ್ ಪವರ್ ಪಾಯಿಂಟ್ಗಳಿದೆ. ಬನ್ನಿ, ಈಗ ಐ ವಿಲ್ ಶೋ ಯು ದಿ ಕಾಮನ್ ವಾಶ್ರೂಮ್. ಇದು ಕಾಮನ್ ವಾಶ್ರೂಮು. ನೀವು ಬೇಕಾದಲ್ಲಿ ಈ ಕಮೋಡ್ಗಳನ್ನೆಲ್ಲ ಚೇಂಜ್ ಮಾಡ್ಕೋಬಹುದು. ಸೊ ವಾಟರ್ ಹೀಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಒಂದು ಸಿಂಕ್ ಇದೆ. ಇದು ಕಾಮನ್ ಮತ್ತು ಒಂದು ಪಕ್ಕದಲ್ಲಿರುವಂತಹ ಬೆಡ್ರೂಮ್, ಎರಡಕ್ಕೂ ಆಗೋ ಹತ್ರ ಮಾಡಿರುವಂಥ, ಎರಡು ಕಡೆಯೂ ಡೋರ್ ಇರುವಂತೆ ಮಾಡಿರುವಂತಹ ಬಾತ್ರೂಮ್ ಇದು. ಹಾಲ್ ಆಯಿತು, ಕಾಮನ್ ವಾಶ್ರೂಮ್ ನೋಡಿದ್ರಿ. ನಾವು ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಒಂದು ಸ್ಟೈನ್ಲೆಸ್ ಸ್ಟೀಲ್ ಸಿಂಕ್ ಇದೆ. ಅವತ್ತಿನ ಕಾಲದಲ್ಲಿ ಯಾವ ಥರ ಇತ್ತು ಆ ಥರ ಒಂದು ಮಾಡ್ಯುಲರ್ ಕಿಚನ್ ಕ್ಯಾಬಿನೆಟ್ ಸೆಟ್ಗಳಿದೆ. ಸ್ಟೋರೇಜ್ ಸ್ಪೇಸ್ ನೋಡ್ಬೋದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇದೆ. ಚಿಮ್ನಿಗೆ ಆಪ್ಷನ್ ಕೊಟ್ಟಿರೋ ಚಿಮ್ನಿ ಹಾಕ್ಕೋಬೋದು. ಸ್ಮಾಲ್ ಸ್ಟೋರೇಜ್ ಸ್ಪೇಸ್ನ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಳ್ಳೋ ಜಾಗ ಇನ್ನೂ ಒಂದು ತೋರಿಸ್ತೀನಿ. ಬಟ್ ಇಲ್ಲಿ ನೀವು ನಿಮ್ಮ ವಾಷಿಂಗ್ ಮಿಷಿನ್ ಇರ್ಬೋದು, ಡಿಶ್ ವಾಷರ್ ಇರ್ಬೋದು, ಇದನ್ನ ಇಲ್ಲೇ ಇಟ್ಕೋಬೋದು. ಅಥವಾ ಕ್ಲೋತ್ಸ್ ಡ್ರೈಯರ್ ಇದ್ರೂ ಸಹ ಇಲ್ಲಿ ಇಟ್ಕೋಬೋದು. ಮತ್ತು ಇದ್ರ ವಿಚಾರಕ್ಕೆ ಬಂದಾಗ, ಈ ಕಿಟಕಿ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಇದನ್ನು ನೀವು ಎನಿ ಟೈಮ್ ಓಪನ್ ಇಟ್ಕೊಂಡಿರ್ಬೋದು. ನೀವು ಈ ಕಿಟಕಿಯಿಂದ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇಲ್ಲೂ ಸಹ ಪಾಟ್ಗಳನ್ನ ಹಾಕಿ ಗಾರ್ಡನ್ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇಲ್ಲೂ ಅಷ್ಟೇ ಆ್ಯಕ್ಸಸ್ಸು ಈ ಮನೇಲಿ ಇರೋರಿಗೆ ಮಾತ್ರ. ಮೂವಿಂಗ್ ಟುವರ್ಡ್ಸ್ ಇದು ಡ್ರೈ ಏರಿಯಾ. ಕಿಚನಲ್ಲಿ ಪಕ್ಕದಲ್ಲೇ ಇರುವಂತಹ ಕ್ಲೋತ್ಸ್ ಡ್ರೈಯಿಂಗ್ ಏರಿಯಾ ಆಯಿತು. ಬನ್ನಿ, ಸೀದಿ ಇದು ಎಷ್ಟು ವಿಶಾಲವಾಗಿದೆ ಅಂತಂದರೆ ನೀವು ಈಸಿಲಿ ಒಂದು 6 to 8 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಮತ್ತು ಇದ್ರ ವಿಚಾರಕ್ಕೆ ಕಮಿಂಗ್ ಟು ದಿ ಬಾಲ್ಕನಿ, ಇದನ್ನು ನೀವು ದೊಡ್ಡದಾಗಿ ಒಂದು ಕಡೆ ಇದನ್ನು ಓಪನ್ ಮಾಡಿ ಇದನ್ನ ನೀವು ಆಚೆ ಹೋಗಬೇಕು ಅಂತ ಇಷ್ಟಪಟ್ಟಲ್ಲಿ ಖಂಡಿತವಾಗ್ಲೂ ಇದನ್ನು ಮಾಡ್ಕೋಬಹುದು. ಇದನ್ನು ಈಗ ಹಾಲಿ ಇರುವಂತಹ ಓನರು ಈ ಸೊಸೈಟಿಯವ್ರ ಹತ್ರ ಅದಕ್ಕಾಗಿ ಅಪ್ರೂವಲ್ನ ತೊಗೊಂಡಿದ್ದಾರೆ. ಬೇಕಾದಲ್ಲಿ ನಮಗಿದು ಬೇಡ, ನಮಗೆ ಸ್ವಲ್ಪ ಬಾಲ್ಕನಿಲಿ ಓಪನ್ ಆಗಿರಬೇಕು, ನಾವು ಗಾರ್ಡನ್ ಮಾಡ್ಕೋತೀನಿ, ನಮಗೆ ಗಾರ್ಡನ್ ಬೇಕು, ನಮ್ಗೆ ಇಷ್ಟ ಇದೆ, ಗ್ರೀನ್ರಿ ಇಟ್ಕೋಬೇಕು, ವಿ ವಾಂಟ್ ಟು ಕೀಪ್ ಸಮ್ ಪಾಟ್ಸ್ ಅಂದರೆ ಇಲ್ಲಿ ಇಟ್ಕೊಳ್ಳಿಕ್ಕೆ, ಇದನ್ನು ಓಪನ್ ಮಾಡಿ ಇಲ್ಲಿ ಇಟ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಅವಕಾಶ ಇದೆ. ಸ್ಲೈಡಿಂಗ್ ಡೋರ್ ಹಾಕ್ಕೋಬೋದು. ಸೆಕ್ಯೂರಿಟಿ ವಿಷಯಕ್ಕೆ ಬಂದ ನಾನು ಆಗಲೇ ಈ ವಿಡಿಯೋ ಮುಂಚೆನೇ ಹೇಳಿದ್ದೀನಿ, ಇಲ್ಲಿ ಯಾವುದೇ ತರಹ ಗೊತ್ತಿಲ್ಲದಿರೋರು ಅಥವಾ ಯಾವುದೇ ಥರ ಅನ್ನೋನ್ ಪೀಪಲ್ ಕೆನಾಟ್ ಎಂಟರ್ ಇನ್ಸೈಡ್ ದಿ ಅಪಾರ್ಟ್ಮೆಂಟ್ ಬಿಕಾಸ್ ಆಫ್ ದಿ ಸೆಕ್ಯೂರಿಟಿ ಪಾಯಿಂಟ್. CCTV ಕ್ಯಾಮ್ರಾಗಳು ಸಹ ಇದೆ. ಈಗ ನಾನು ಮಾಸ್ಟರ್ ಬೆಡ್ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ, ವಾರ್ಡ್ರೋಪ್ ಫುಲ್ ಸೈಜ್ ನೋಡಿ, ಫುಲ್ ಸೈಜ್ ವಾರ್ಡ್ರೋಪ್ ಮಾಡಿದ್ದಾರೆ ಈಗಾಗಲೇ. ನೀವು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ಕೋತೀರಾ, ಹಾಕ್ಕೊಳ್ಳಿ, ಈಸಿಯಾಗಿ ಅಕಾಮಡೇಟ್ ಆಗುತ್ತೆ. ಪ್ಲಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಈಗಾಗಲೇ ಹಾಕಿದ್ದಾರೆ. ನಮಗೆ ಇಲ್ಲೂ ಸಹ ಸರ್ ನಮಗೊಂದು ಸ್ಮಾಲ್ ಇಲ್ಲೂ ನಮಗೆ ಡೋರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ, ಪರ್ಮಿಷನ್ ಇದೆಯಾ? ಖಂಡಿತವಾಗ್ಲೂ ಇದೊಂದು ಚಿಕ್ಕ ಡೋರ್ ಮಾಡ್ಕೊಳ್ಳಿ, ನೀವು ಗಾರ್ಡನ್ ಮಾಡ್ಕೊಳ್ಳಿ, ಸ್ಲೈಡಿಂಗ್ ಡೋರ್ನ ಹಾಕ್ಕೊಳ್ಳಿ. ಇಲ್ಲೂ ಸಹ ಯಾವುದೇ ಥರ ತೊಂದರೆ ಇಲ್ಲ. ಕಮಿಂಗ್ ಟು ದಿ ಪಾಯಿಂಟ್ ನಂಬರ್ 2 ಆಫ್ ದಿಸ್ ನೋಡಿ,
ನೀವು ಬಾತ್ ಟಬ್ ಹಾಕ್ಕೋಬೇಕಾ ಲೇಟೆಸ್ಟ್ ಡಿಸೈನ್ದು 2 BHK ಸಿಕ್ಕಲ್ಲ, ಬಾತ್ ಟಬ್ ಹಾಕಲ್ಲ ಅಂತಾರೆ ಅಪಾರ್ಟ್ಮೆಂಟ್ಲಿ. ಖಂಡಿತವಾಗ್ಲೂ ಬಾತ್ ಟಬ್ ಹಾಕ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಫುಲ್ಲು ರಿನೋವೇಟ್ ಮಾಡ್ತೀರಾ ಮಾಡ್ಕೊಳ್ಳಿ, ಬಾತ್ ಟಬ್ ಹಾಕೋತೀರಾ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಹೊಸದಾಗಿರೋ ಕಮೋಡ್ ಹಾಕೋತೀರಾ, ಆಂಟಿಸ್ಕಿಟ್ ಟೈಲ್ಸ್ಗಳಿಗಾಗಲೇ ಹಾಕಿದ್ದಾರೆ. ಇರೋ ಹಾಗೇ ನೀವು ಮೇಂಟೈನ್ ಮಾಡಿಕೊಂಡು ಮುಂದುವರಿತೀರಾ ಅಂತಂದ್ರು ಖಂಡಿತವಾಗ್ಲೂ ಇರಬಹುದು. ವಿತ್ ಸಮ್ ಅಮೌಂಟ್ ಆಫ್ some portion of renovation is required, yes, because it's a 15-year-old apartment. ಇದನ್ನು ಖರೀದಿಸಿದಂಥ ಮಾಲೀಕರು ರೆಂಟಿಗೆ ಕೊಟ್ಟಿದ್ರು. ಸೊ ಅದಾದ ನಂತರ ಇವಾಗ ಖಾಲಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ಬನ್ನಿ ಈಗ 2ನೇ ರೂಮು, ನೀವು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ, ಮತ್ತು ಈಗ ರೂಮ್ ನಂಬರ್ 2. ಇದು 2 bedroom ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇದು ರೂಮ್ ನಂಬರ್ 2, 2ನೇ ರೂಮು. ಸೊ ಇಲ್ಲೂ ಸಹ ನೀವು ಕಿಂಗ್ ಸೈಜ್ ಬೆಡ್ಗಿನ ಸ್ವಲ್ಪ ಸ್ಕ್ವೀಸಿ ಆಗಿರೋದು, ಸ್ವಲ್ಪ ಚಿಕ್ಕದು. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಅಥವಾ ಸ್ಮಾಲ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ಫುಲ್ ಸೈಜ್ ವಾರ್ಡ್ರೋಪ್ ಇದೆ. ಇಲ್ಲೂ ಸಹ ಯಾವುದೇ ತರಹ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಬೇಕಾಗಿಲ್ಲ. ಈಗಾಗಲೇ ಫ್ಯಾನ್ ಹಾಕಿದ್ದಾರೆ, ಟ್ಯೂಬ್ಲೈಟ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಆದಂಥ ಬಾತ್ರೂಮ್ ಏನಂದರೆ ಕಾಮನ್ ನೋಡಿ, ಇದನ್ನು ತೋರಿಸ್ತೀನಿ. ಆ ಕಡೆಯಿಂದನೂ ಬಾಗಿಲಿದೆ, ಇದಕ್ಕೆ ಈ ಕಡೆಯಿಂದನೂ ಬಾಗಿಲನ್ನ ಕೊಟ್ಟಿದ್ದಾರೆ. ಸೊ 2 ಸೈಡಿಂದನೂ ಬಾಗಿಲನ್ನ ಕೊಟ್ಟಿರೋದ್ರಿಂದ ನೀವು ಆ ಕಡೆ ಹಾಲ್ ಏರಿಯಾ ಅರ್ಧ ಲಿವಿಂಗ್ ಏರಿಯಾಯಿಂದ ಇಲ್ಲಿಗೆ ಎಂಟ್ರ್ ಆಗ್ಬೋದು. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಪ್ರಾಪರ್ಟಿ. ನಾನಿವತ್ತಿರೋದು ಮನೆ ಒಳಗಿಂದು, ಅಂದರೆ ನಾನು ಒಳಗಿಂದ ಮನೇನ ತೋರಿಸಿದ್ದೀನಿ. ಇನ್ನೂ ಸಹ ಭಾಳಷ್ಟು ನಿಮಗೆ ತೋರಿಸೋದಿದೆ. ನಾನೀಗ ಮುಂದುವರಿತಾ ಇರೋದು ಯಾವ ಜಾಗಕ್ಕೆ ಅಂದರೆ ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇದು 2 bedroom ಅಪಾರ್ಟ್ಮೆಂಟು, ಪೇಂಟ್ ಆಗಿದೆ, ಸ್ಟ್ಯಾಂಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇದೆ, ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಬಾಲ್ಕನಿ ಇದೆ, 2 ಅಲ್ಲ 3 ಬಾಲ್ಕನಿ ಮಾಡ್ಕೊಳ್ಳೋ ಅಷ್ಟು ಆಪ್ಷನ್ಗಳನ್ನ ಈಗಾಗಲೇ ಕೊಟ್ಟಿರುವಂತಹ ಅಪಾರ್ಟ್ಮೆಂಟ್ ಇದು ಸೇಲ್ಗಿದೆ. ಓಕೆ, ಈಗ ನಾವು ವಿಲ್ ಗೋ ಟು ದಿ ಪಾರ್ಟ್ ನಂಬರ್ 2. ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡೋಣ. ಇದು ಪಾರ್ಟ್ ನಂಬರ್ 1. ಎಂಟ್ರಿ ನೋಡಿದ್ರಿ, ಬ್ಯೂಟಿಫುಲ್ ಗಾರ್ಡನ್ ಏರಿಯಾ ನೋಡಿದ್ರಿ, ಲಿಫ್ಟನ್ನು ನೋಡಿದ್ರಿ, ಹಾಲ್ ನೋಡಿದ್ರಿ. ಈಗ ನಾವು ವಿ ವಿಲ್ ಗೋ ಟುವರ್ಡ್ಸ್ ದಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಬನ್ನಿ ಹೋಗೋಣ ಅಲ್ಲಿಗೆ. ನಾನಿವಾಗ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿದ್ದೀನಿ. ನಾನು ಈಗಾಗಲೇ ಮೇಂಟೆನೆನ್ಸ್ ಬಗ್ಗೆ ಹಲವಾರು ಸರಿ ನಿಮ್ಗೆ ಹೇಳಿದೆ, ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ ಸರ್, ಹೇಗೆ ಮೇಂಟೈನ್ ಮಾಡಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನೀರು ಅಷ್ಟೇ ಎಷ್ಟು ಕ್ಲೀನಾಗಿದೆ. ಯು ಕ್ಯಾನ್ ರಿಯಲಿ ಅಪ್ರಿಷಿಯೇಟ್, ಐ ಹ್ಯಾವ್ ಟು ಜಸ್ಟ್ ಅಪ್ರಿಷಿಯೇಟ್ ಆಫ್ ದಿ ಮೇಂಟೆನೆನ್ಸ್ ದಟ್ ದೇ ಹ್ಯಾವ್ ಡನ್ ಇನ್ ದಿಸ್ ಪ್ರಾಪರ್ಟಿ. ನೋಡ್ಬೋದು ನೀವು ಎಷ್ಟು ಗ್ರೀನ್ರಿ ಕ್ರಿಯೇಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಬಟ್ ಅದನ್ನು ಹಾಗೆ ಮೇಂಟೆನೆನ್ಸ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪ್ರಾಪರ್ಟಿ ಲೈಕ್ ದಿಸ್ ವೇರ್ ದರ್ 40 to 50 ಅಪಾರ್ಟ್ಮೆಂಟ್ಸ್, 60 ಅಪಾರ್ಟ್ಮೆಂಟ್ಸ್ ಇದ್ದಾಗ ಬಹಳಷ್ಟು ಜನ ಇರ್ತಾರೆ, ಮೂಮೆಂಟ್ ಜಾಸ್ತಿ ಇರುತ್ತೆ. ಅವಾಗ ಇಷ್ಟು ದೊಡ್ಡ ಜಾಗದಲ್ಲಿ ಮೇಂಟೆನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಥರದ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಐ ಆಮ್ ನಾಟ್ ಟೆಲಿಂಗ್ ಯು ಬೈ ದ ಪ್ರಾಪರ್ಟಿ, ಐ ಆಮ್ ಟೆಲಿಂಗ್ ಯು ಇಫ್ ಯು ಬೈ ದ ಪ್ರಾಪರ್ಟಿ ಯು ಆರ್ ಬೈಯಿಂಗ್ ಎನ್ ಐಡೆಂಟಿಟಿ ಇನ್ ಮೈಸೂರು. ಅಷ್ಟು ಚೆನ್ನಾಗಿರುವಂತಹ ಪ್ರಾಪರ್ಟಿ. ಯೂಶ್ವಲಿ ಐ ಡೋಂಟ್ ಅಪ್ರಿಷಿಯೇಟ್ ಪ್ರಾಪರ್ಟೀಸ್ ಆ್ಯಸ್ ಯೂಶ್ವಲ್. ಭಾಳಷ್ಟು ವಿಡಿಯೋ ನೋಡಿರ್ತೀರ, ನನ್ನ ಅಪ್ರಿಸಿಯೇಷನ್ ಬರ್ತಾ ಇದೆ ಅಂತಂದರೆ 100% ಅದು ಜೆನ್ಯೂನ್ ಆಗಿದೆ ಅಂತಲೇ. ಬನ್ನಿ, ನಾನಿವಾಗ ಐ ಆಮ್ ಅಟ್ ದಿ ಕಿಡ್ಸ್ ಪ್ಲೇ ಏರಿಯಾ. ನೋಡಿ, ಉಯ್ಯಾಲೆ ಹಾಕಿದ್ದಾರೆ, ಬಾಕ್ಸ್ ಟೈಪ್ ಇದೆ, ಆಯಿತಾ, ಜಾರ ಬಂಡಿ ಇದೆ, ವಾಲಿಬಾಲ್ ಮತ್ತು ಶಟ್ಲಿಗೆ ಅಂತಲೇ ಒಂದು ಏರಿಯಾ ಸಪ್ರೇಟಾಗಿ ಮಾಡಿದ್ದಾರೆ. ಮರಳಿದೆ, ಮಕ್ಕಳು ಬಿದ್ದರೆ ಏಟಾಗಬಾರ್ದು ಅಂತ. ಸ್ಮಾಲ್ ಒಂದು ಚಿಕ್ಕ ಪಾಂಡ್ ಸಹ ಇದೆ. ಮಕ್ಕಳು ಓಡಾಡಲಿಕ್ಕೆ, ಆಟ ಆಡಲಿಕ್ಕೆ ಬಹಳಷ್ಟು ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೇ ಗಾರ್ಬೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಒಳಗೇ ಮಾಡಿದ್ದಾರೆ ಒಂದು. ಅಂದರೆ ಮನೆ ಕಸ, ಹಸಿ ಕಸ, ಕಿಚನ್ ಕಸನ ಇಲ್ಲೇ ಇವರೇನೆ ಇದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡೋಕ್ಕೆ ಅಂತಲೇ ಮಾಡಿರುವಂತಹ ಒಂದು ಯೂನಿಟ್ ಸಹ ಇದೆ. ದಟ್ ಶೋಸ್ ಹೌ ಇಂಪಾರ್ಟೆಂಟ್ ದಿ ಸೊಸೈಟಿ ಆರ್ ದಿ ಸೊಸೈಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಬೆಂಚ್ಗಳು ಕೂರಲಿಕ್ಕೆ, ಸಂಜೆ ವಾಕಿಂಗ್ ಮಾಡಲಿಕ್ಕೆ, ಮತ್ತು ಆದ ನಂತರ ಬಂದು ಕೂತ್ಕೊಂಡು ಮಾತಾಡಲಿಕ್ಕೆ ಬೆಂಚ್ಗಳನ್ನ ಸಹ ಹಾಕಿದ್ದಾರೆ. ಸುತ್ತಕ್ಕೂ ನೀವು ನೋಡ್ಬೋದು, ಸುತ್ತಕ್ಕೂ ಒಂದು ರೌಂಡು ನಮ್ಮ ಇವರು ತೋರಿಸ್ತಾರೆ ನಿಮಗೆ. ಸುತ್ತಕ್ಕೂ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಗ್ರೀನ್ರಿನ ತಿರ್ಗಾ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಈಗಾಗಲೇ ಸಮ್ಮರು ಪೀಕಲ್ಲಿರುವಂಥದ್ದು, ಇನ್ನೇನು ಪೀಕಿಗೆ ಹೋಗ್ತಾ ಇದೆ. ಈಗಾಗಲೇ ಭಾಳಷ್ಟು ಬಿಸಿಲಿದೆ. ಬಟ್ ಅಂದರೂ ಸಹ ಈ ಅಪಾರ್ಟ್ಮೆಂಟ್ ಬಹಳ ಕೂಲಾಗಿದೆ ಬಿಕಾಸ್ ಆಫ್ ದಿ ಗ್ರೀನ್ರಿ ಇವ್ರೇನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಬೆಂಚ್ಗಳನ್ನ ಹಾಕಿದ್ದಾರೆ. ನೀವು ನೋಡ್ಬೋದು ವಾಕಿಂಗ್ ಪಾತ್ವೇ, ಬ್ಯೂಟಿಫುಲ್ ಪಾತ್ವೇ ಏನಿದೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೀನ್ರಿ ಇಲ್ಲೂ ಸಹ ಮೇಂಟೈನ್ ಮಾಡಿದ್ದಾರೆ. ನೀವು ಓಡಾಡಲಿಕ್ಕೆ, ಸಂಜೆ ಹೊತ್ತು ವಾಕಿಂಗ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ ಇಲ್ಲೆಲ್ಲ. ಈಗ ನೀವು ಸ್ವಿಮ್ಮಿಂಗ್ ಪೂಲ್ ನೋಡಿರಿ, ಕಿಡ್ಸ್ ಪ್ಲೇ ಏರಿಯಾ ನೋಡಿರಿ, ಓಪನ್ ಪ್ಲೇಯರ್ ನೋಡಿರಿ, ಬೆಂಚ್ಗಳು ನೋಡಿರಿ, ಪಾತ್ವೇ ನೋಡಿದ್ರಿ. ಐ ವಿಲ್ ಶೋ ದಿ ಕ್ಲಬ್ ಹೌಸ್. ನೀವು ಮನೇಲಿ
ನಿಮ್ಮ ಮಕ್ಕಳದು ಬರ್ತ್ಡೇ ಇರ್ಬೋದು, ಚಿಕ್ಕಗೆ ಗೆಟ್ ಟುಗೆದರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಮಾಡ್ಕೋಬೇಕು ಅಂತ ಇದ್ದಲ್ಲಿ ನೋಡಿ ಇಲ್ಲೇ ನೀವು ಇಲ್ಲೂ ಅಕಾಮಿಡೇಟ್ ಮಾಡ್ಕೋಬೋದು. ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಇದೆ. ಈಸಿಲಿ ಒಂದು 20-40 ಜನ ಅಥವಾ 50 ಜನ ಈಸಿಲಿ ಒಳಗೆ ಮತ್ತು ಆಚೆ. ಬನ್ನಿ, ದಿಸ್ ಇಸ್ ದ ಕ್ಲಬ್ ಹೌಸ್. ಬರ್ದಿರು ನೋಡಿ, ಇಲ್ಲೇ ಕ್ಲಬ್ ಹೌಸ್ ಅಂತ ಬರ್ದಿದ್ದಾರೆ. ಇದು ಕ್ಲಬ್ ಹೌಸು. ಬನ್ನಿ, ದಿಸ್ ಈಸ್ ದಿ ಕ್ಲಬ್ ಹೌಸ್. ಇದು ಸೊ ಕ್ಲಬ್ ಹೌಸ್ ಇದೆ. ನೀವು ಇಲ್ಲೂ ಸಹ ಆಚೆನೂ ಸಹ ಬರ್ಡೇ ಪಾರ್ಟೀಸು, ನಿಮ್ಮದು ಆ್ಯನಿವರ್ಸರೀಸು, ನಿಮ್ಮ ಫ್ಯಾಮಿಲಿ ಗೆಟ್ ಟುಗೆದರು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸೇರಿದಾಗ, ಇಲ್ಲ ಕ್ರಿಕೆಟ್ ಮ್ಯಾಚ್ ನೋಡಬೇಕು ಅಂತ ಫ್ಯಾಮಿಲಿ ಫ್ರೆಂಡ್ ಪ್ರೊಜೆಕ್ಟರ್ ತೊಗೊಂಡು ಈ ಜಾಗನ ತೊಗೋಬೋದು. ಬನ್ನಿ, ದಿಸ್ ಇಸ್ ದಿ ಜಿಮ್ ಏರಿಯಾ. ಜಿಮ್ ಎಕ್ವಿಪ್ಮೆಂಟ್ಸ್ನ ಹಾಕಿದ್ದಾರೆ. ಜಿಮ್ ಇದೆ. ಸೊ ನೀವು ಆಚೆ ಹೋಗಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಜಿಮ್ಗೆ. ಇಲ್ಲೇ ಎಲ್ಲ ನೀವು ಮಾಡ್ಕೋಬಹುದು. ಜಿಮ್ ಮಾಡಿದ್ದಾರೆ, ಕ್ಲಬ್ ಹೌಸ್ ಆಯಿತು, ಸ್ವಿಮ್ಮಿಂಗ್ ಪೂಲ್ ಆಯಿತು, CCTV ಕ್ಯಾಮ್ರಾ ಹಾಕಿದ್ದಾರೆ, 24/7 ಸೆಕ್ಯೂರಿಟಿ ಇದೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಗೆ. ಸೊ ಸ್ನೇಹಿತರೆ, ನಾನು ಇವತ್ತಿರೋದು ಮೈಸೂರಿನ ಮಧ್ಯಭಾಗದಲ್ಲಿ, ಅಂದರೆ ಮೈಸೂರು ಸಿಟಿ ಸೆಂಟ್ರಿಗೆ ಹತ್ತಿರವಾಗಿರುವಂಥದ್ದು, ಎಲ್ಲದಕ್ಕೂ ಹತ್ತಿರವಾಗಿರುವಂಥದ್ದು. ಹೊಸ DC ಆಫೀಸ್ ಇಲ್ಲೇ ಬರ್ತಾ ಇದೆ. KMF ಹತ್ತಿರದಲ್ಲಿದೆ. ಮೈಸೂರು ಪ್ಯಾಲೇಸಿಂದ ಸರಿಸುಮಾರು 3.5-4 ಕಿಲೋಮೀಟ್ರ್ ಆಗುತ್ತೆ. ಸಿದ್ಧಾರ್ಥ ಲೇಔಟ್ ಪಕ್ಕದಲ್ಲಿದೆ. ಈ ಕಡೆ ಝೂ ಇದೆ. ಸೊ ಇದೆಲ್ಲವೂ ಹತ್ತಿರದಲ್ಲಿರುವಂಥ, ರೈಲ್ವೆ ಸ್ಟೇಷನಿಂದ 4 ಕಿಲೋಮೀಟ್ರ್ ಆಗುತ್ತೆ. ಇದು 2 ಬೆಡ್ರೂಮ್. ಅಂದರೆ ನೀವು ನೋಡ್ಬೋದು, ದಿಸ್ ಈಸ್ ದಿ ಫೇಸ್ 4, ಫೇಸ್ 5 ಬಿಲ್ಡಿಂಗ್ಗಳು. ಕಿಂಗ್ಸ್ಡೇಲ್ ಅಂತ ಅಪಾರ್ಟ್ಮೆಂಟ್ ಹೆಸರು. 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಸೇಲ್ಗಿದೆ. ಇಫ್ ಯು ಆರ್ ಬೈಯಿಂಗ್ ಪ್ರಾಪರ್ಟಿ ಇನ್ ದಿಸ್ ಅಪಾರ್ಟ್ಮೆಂಟ್, ಯು ಆರ್ ಖಂಡಿತವಾಗ್ಲೂ ಯು ಆರ್ ಬೈಯಿಂಗ್ ಎ ಐಡೆಂಟಿಟಿ. ಅಷ್ಟೇ ಚೆನ್ನಾಗಿರುವಂಥದ್ದು. ನೋಡಿ, ಸ್ವಿಮ್ಮಿಂಗ್ ಪೂಲ್ ಇದೆ, ನಾನು ತೋರಿಸ್ದೆ, ಅದನ್ನು ವೀಡಿಯೋಲಿ ನೋಡಿದ್ದೀರಾ. ಜಿಮ್ ನೋಡಿದ್ದೀರಾ, ಕ್ಲಬ್ ಹೌಸ್ ನೋಡಿದ್ದೀರಾ, ಎಂಟ್ರಿ ಪಾಯಿಂಟ್ ನೋಡಿದ್ರಿ, ಕಿಡ್ಸ್ ಪ್ಲೇ ಏರಿಯಾ ನೋಡಿದ್ರಿ. ಇವೆಲ್ಲವೂ ಇರುವಂತಹ 2 ಬೆಡ್ರೂಮ್ ಅಪಾರ್ಟ್ಮೆಂಟು ಸೇಲ್ಗಿದೆ. ನಾವು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು, ಇಂಟ್ರೆಸ್ಟಿಂಗ್ ಫೋಟೋಸ್ನ ತೊಗೊಂಡು, ಇಂಟ್ರೆಸ್ಟಿಂಗ್ ನಿಮಗೆ ಇಷ್ಟವಾಗಂಥ ಮನೆಗಳ ಸೈಟ್ಗಳು ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಟೇಕ್ ಕೇರ್ ಆ್ಯಂಡ್ ಬಾಯ್.